ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನ ಇದೆರಡನ್ನು ಕೂಡ ಟೂಲ್ ಕಿಟ್ ಆಗಿ ಉಪಯೋಗಿಸ್ಕೊಂತ ಇದ್ದಾರೆ. ಟೂಲ್ ಕಿಟ್ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಅದೇನಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಪ್ರಚಲಿತದಲ್ಲಿದೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲೂ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವುದೋ ಒಂದು ಎರಡು ಮೂರು ವಿಷಯಗಳನ್ನ ಮುಂಚೂಣಿ ತರೋದು. ಆ ವಿಷಯಗಳನ್ನ ಹೇಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು, ಈ ತರ ಪ್ರತಿಯೊಂದಕ್ಕೂ ಕೂಡ ಒಂದು ಕನ್ಸಲ್ಟೆಂಟ್ ಟೈಪ್ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಎಲ್ಲ ರೀತಿಯಾದಂತಹ ಸಲಹೆಗಳನ್ನು ಇವ್ರಿಗೆ ಕೊಡ್ತಾರೆ. ಈ ರಾಜಕೀಯ ನಾಯಕರು ಅದನ್ನು ಉಪಯೋಗಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಮತ ಗಿಟ್ಟಿಸಿಕೊಳ್ಳಿ ಪ್ರಯತ್ನಿಸ್ತಾರೆ. ಇದಕ್ಕೆ ಟೂಲ್ ಕಿಟ್ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ದೇಶ ಒಡೆಯಲಿಕ್ಕೂ ಕೂಡ ಟೂಲ್ ಕಿಟ್ಗಳು ಈಗ ಇತ್ತೀಚೆಗೆ ರೆಡಿ ಆಗ್ತಾ ಇದೆ. ಎಲ್ಲದನ್ನು ನೀವು ನೋಡಿದ್ದೀರಾ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಂದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ನಾನು ಸಂವಿಧಾನ ಮತ್ತು ಅಂಬೇಡ್ಕರ್ ಹೆಸರನ್ನ ಯಾವ ರೀತಿಯಲ್ಲಿ ಟೂಲ್ ಕಿಟ್ ಆಗಿ ಉಪಯೋಗಿಸ್ಕೊಂತ ಇದ್ದಾರೆ ಅಂತ ನಾನು ಹೇಳ್ತೇನೆ. ಮೊನ್ನೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಬಹಳಷ್ಟು ಚರ್ಚೆಗಳೆಲ್ಲ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಅವರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಅದರಲ್ಲೂ ಪ್ರಾರಂಭದಲ್ಲಿ ಹೇಳಿದ್ರು, ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಹೋಗೋದು ಕೆಲವರಿಗೆ ಒಂದು ರೀತಿ ಫ್ಯಾಷನ್ ಟೈಪ್ ಆಗೋಗಿದೆ ಅಂತ ಹೇಳಿದ್ರು. ಇಲ್ಲಿ ಅಮಿತ್ ಶಾ ಅವರು ಯಾರನ್ನ ಗುರಿ ಇಟ್ಕೊಂಡು ಹೇಳಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರನ್ನ ಗುರಿ ಇಟ್ಕೊಂಡು ಹೇಳಿದ್ರು. ಇದಕ್ಕೆ ಕೂಡ ಒಂದು ಕಾರಣ ಇದೆ. ಯಾಕಂದ್ರೆ ಈ ಹಿಂದಿನ ದಿನಗಳಲ್ಲಿ ಅಂದ್ರೆ ಅಂಬೇಡ್ಕರ್ ಅವರು ಜೀವಿತ ಇದ್ದಾಗ ಅವ್ರನ್ನ ಯಾವ ರೀತಿಯ ಕಾಂಗ್ರೆಸ್ ನಡೆಸ್ಕೊಂಡಿತ್ತು ಅದು ಎಲ್ರಿಗೂ ಗೊತ್ತಿದೆ. ಆದ್ರೆ ಕೆಲವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅನ್ಸ್ತದೆ. ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೆ ಪಾರ್ಲಿಮೆಂಟಿಗೆ ಬರಬಾರ್ದು ಅಂತ ಹೇಳ್ಕೊಂಡು ನೆಹರು ಅವರು ಬಹಳಷ್ಟು ಪ್ರಯತ್ನ ಪಟ್ಟು ಅವ್ರು ಎರಡು ಬಾರಿ ಕೂಡ ಅಂದ್ರೆ 52ನೇ ಇಸ್ವಿ ಮತ್ತೆ 54ನೇ ಇಸ್ವಿ ಎರಡು ಬಾರಿ ಕೂಡ ಅವ್ರು ಸೋಲಿಕ್ಕೆ ಏನೆಲ್ಲ ಬೇಕೋ ಎಲ್ಲಾ ಕುತಂತ್ರಗಳನ್ನ ಮಾಡಿ ಅವ್ರನ್ನ ಸೋಲಿಸಿದ್ರು ಕೂಡ. ಈ ಸಂವಿಧಾನ ರಚನಾ ಸಮಿತಿ ಇದೆಯಲ್ಲ, ಆ ಸಮಿತಿ ಕೂಡ ಅಂಬೇಡ್ಕರ್ ಬರಬಾರ್ದು ಅಂತ ಹೇಳ್ಕೊಂಡು ಬಹಳಷ್ಟು ಪ್ರಯತ್ನವನ್ನ ನೆಹರು ಅವರು ಮಾಡಿದಾರಂತೆ. ಅದ್ರಲ್ಲಿ ಏನಾಗಿದೆ, ಒಂದು ಚುನಾವಣೆ ತರ ನಡೆದು ನಂತರ ಅಲ್ಲಿ ಸೆಲೆಕ್ಟ್ ಆಗಿರೋದು ಅಂಬೇಡ್ಕರ್ ಅವರು. ಸಮಿತಿಯಲ್ಲಿ ಕೊನೆಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡಲಾಯ್ತು. ಕೊನೆಗೆ ಗೊತ್ತಿದೆ ನಿಮ್ಗೆ ಯಾವ ರೀತಿಯಲ್ಲಿ ಸಂವಿಧಾನ ರಚನೆ ಆಯ್ತು, ಎಷ್ಟು ದಿನ ತಗೊಂಡ್ರು ಎಲ್ಲದೂ ನಿಮ್ಗೆ ಗೊತ್ತಿದೆ. ಎಲ್ಲಿವರೆಗೂ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಚರ್ಚೆ ಎಲ್ಲದೂ ಮಾಡಿ ಕೊನೆಗೆ ಸಂವಿಧಾನ ರಚನೆ ಆಗಿರೋದು. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಈ ಜಾತ್ಯತೀತ ಮತ್ತೆ ಸಮಾಜವಾದಿ ಅಂತೇಳಿ ಎರಡು ಪದಗಳನ್ನ ಸೇರಿಸಲಿಕ್ಕೆ ನೆಹರು ಅವರು ತುಂಬಾ ಪ್ರಯತ್ನ ಪಟ್ಟರು. ಆದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಒಪ್ಪಲೇ ಇಲ್ಲ. ಅವ್ರು ಏನಿದ್ರು ಇದೆರಡು ಪದಗಳನ್ನು ಸೇರಿಸಬಾರದು ಅಂತ ಹೇಳಿದ್ರು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲವನ್ನು ಕೊಟ್ಕೊಂಡು ಹೋಗಿದ್ದಾರೆ ಅವರು. ಕೊನೆಗೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದೆರಡು ಶಬ್ದಗಳನ್ನು ಸೇರಿಸಿದ್ದಾರೆ. ಅಮಿತ್ ಶಾ ಹೇಳಿದ್ದು ಕೂಡ ಇದನ್ನೇ. ಅಂದ್ರೆ ಅವ್ರ ಜೀವಿತಾವಧಿಯಲ್ಲಿದ್ದಾಗ ಅವ್ರನ್ನ ಪಾರ್ಲಿಮೆಂಟ್ ಕೂಡ ಬರ್ಲಿಕ್ಕೆ ಬಿಡದೇ ಇದ್ದಂತಹ ಕಾಂಗ್ರೆಸ್ನವರು ಈಗ ಯಾಕೆ ಅವ್ರ ಹೆಸರನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಈ ಮುಖಾಂತರ ಮತವನ್ನ ಗಳಿಸಬಹುದು ಅಂತ ಹೇಳ್ಕೊಂಡು ಪ್ಲಾನ್ ಮಾಡ್ಕೊಂಡು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೊಂದಾಯ್ತು. ಅದಾದ್ಮೇಲೆ ಇನ್ನೊಂದು ಹೇಳಿದ, ಅಂಬೇಡ್ಕರ್ ಹೆಸರನ್ನ ನೀವು ಜಪ ಮಾಡ್ತಾ ಇರ್ತೀರಲ್ಲ ಹೋದಲ್ಲಿ ಬಂದಲ್ಲೆಲ್ಲ, ಇದನ್ನೇ ನೀವು ದೇವರ ಹೆಸರನ್ನ ನೀವು ಜಪ ಮಾಡಿದ್ರೆ ನಿಮ್ಗೆ 7 ಜನ್ಮಕ್ಕೂ ಸ್ವರ್ಗ ಸಿಗ್ತಾ ಇತ್ತು ಅಂತೇಳಿ ಹೇಳಿದ್ರು. ಇಷ್ಟೇ ಹೇಳಿರೋದವರು. ಇದರಲ್ಲಿ ಎಲ್ಲಿಯೂ ಕೂಡ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದ ರೀತಿಯಲ್ಲಿ ನನ್ಗೆಲ್ಲೂ ಕಾಣಿಸ್ತಿಲ್ಲ. ಯಾಕಂದ್ರೆ ಸಂಪೂರ್ಣ ಭಾಷಣವನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾನು ಸಂಪೂರ್ಣ ಭಾಷಣವನ್ನು ನೋಡಿದ್ದೇನೆ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ನಂತರ ಅವ್ರು ಮುಂದುವರೆದು ಅಂಬೇಡ್ಕರ್ ಅವರಿಗೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೋಸ ಮಾಡ್ತು, ಯಾವ ರೀತಿಯಲ್ಲಿ ಅವ್ರನ್ನ ತುಂಬಾ ತುಚ್ಛವಾಗಿ ನೋಡ್ಕೊಳ್ತು, ಇದೆಲ್ಲದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಕೇವಲ ಪ್ರಾರಂಭದಲ್ಲಿ ಅವ್ರು ಮಾತಾಡಿದ ಪೀಠಿಕೆ ಹಾಕಿದ್ರಲ್ಲ, ಈ ಪೀಠಿಕೆನ ಹಿಡ್ಕೊಂಡು ಈಗ ಎಲ್ಲಾ ಕಡೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಗುಲ್ಬರ್ಗ ಮತ್ತೆ ಗದಗ ಅನ್ಸ್ತದೆ, ಅಲ್ಲಿ ಕೂಡ ಏನೋ ಬಂದ್ ಆಚರಣೆ ಮಾಡಿದ್ರೆ ಎಲ್ಲದೂ ಮಾಡಿದ್ರೆ ಅಂತ. ಓಕೆ, ಮಾಡ್ಲಿ. ಆದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ಯಾವ ರೀತಿ ನಡ್ಸ್ಕೊಂಡಿದೆ ಅಂತ ಹೇಳ್ಕೊಂಡು ತಿಳ್ಕೊಬೇಕಿತ್ತು. ಆದ್ರೆ ಇಲ್ಲಿ ಏನಾಗಿದೆ, ಅದನ್ನೆಲ್ಲ ಬಿಟ್ಕೊಂಡು ಕೇವಲ ಅಂಬೇಡ್ಕರ್ ಅವ್ರಿಗೆ ಇವರು ಅವಮಾನ ಮಾಡಿದ್ರು ಅಂತೇಳಿ ಹೇಳ್ಕೊಂಡು ಈ ಎಲ್ಲ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಇವನ್ ಕಾಂಗ್ರೆಸ್ ಕೂಡ ಇದರಿಂದ ಏನಾದ್ರೂ ನಾವು ಬೆನಿಫಿಟ್ ತಗೊಳ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಕೂಡ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ನಾನು ಹೇಳಿದ್ದು, ಇದನ್ನ ಅಂಬೇಡ್ಕರ್ ಮತ್ತೆ ಸಂವಿಧಾನ ಇದೆರಡನ್ನು ಕೂಡ ಟೂಲ್ ಕಿಟ್ ಆಗಿ ಉಪಯೋಗಿಸ್ಕೊಂತ ಇದ್ದಾರೆ ಅಂತೇಳಿ. ಇನ್ನೊಂದು ನೀವು ನೋಡಿದ್ದೀರಾ, ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ನವ್ರು ಹೇಳಿದ್ರು ಸಂವಿಧಾನವನ್ನ ಬದಲಾಯಿಸ್ತಾರೆ ಬಿಜೆಪಿಯವರು ಅಂತೇಳಿ ಹೇಳಿದ್ರು. ಆದ್ರೆ ಆ ರೀತಿಯಾಗಿ ಯಾವುದು ನಡೆಯಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಕಾಂಗ್ರೆಸ್ನವ್ರು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಕೊಂಡು. ನಂತರ ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನ ಕೈಲಿ ಹಿಡ್ಕೊಂಡು ಓಡಾಡ್ಲಿ ಶುರು ಮಾಡಿದ್ರು. ಈಗ ಕೂಡ ಅಷ್ಟೇ, ಎಲ್ಲಿ ಹೋದ್ರು ಕೂಡ ಒಂದು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡಿರ್ತಾರೆ. ಸಂವಿಧಾನವನ್ನ ಸಂಪೂರ್ಣವಾಗಿ ಓದಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವರ ನಾಲೆಜ್ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಕೊಂಡು. ಅದೇ ರೀತಿಯಲ್ಲಿ ಸಂವಿಧಾನದ ಬಗ್ಗೆ ಅಂದ್ರೆ ಇಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಏನೋ ಸ್ವಲ್ಪ ಅವರ ಸ್ಥಾನ ಗಳಿಕೆಯಲ್ಲಿ ಕೂಡ ಸ್ವಲ್ಪ ಡೆವಲಪ್ ಕೂಡ ಆಯ್ತು. ಅಂದ್ರೆ 99 ಸೀಟ್ಗಳನ್ನ ಅವ್ರು ಗಳಿಸಿದ್ರು ಕೂಡ. ಅದೇ ರೀತಿಯಲ್ಲಿ ಈಗ ಭಾರತದಲ್ಲಿ ಕೂಡ ಅಷ್ಟೇ, ಹೋದಲ್ಲಿ ಬಂದಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅಂತ ಹೇಳಿ ಇವರು ಮತವನ್ನ ಗಿಟ್ಟಿಸಿಕೊಳ್ಳಿ ನೋಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಟ್ರ್ಯಾಪ್ ಆಗ್ತಿರೋರು ಯಾರು ಅಂತ ಹೇಳಿದ್ರೆ, ಅಂಬೇಡ್ಕರ್ನ ತುಂಬಾ ಪೂಜಿಸುವಂತಹ ಕೆಲವರೆಲ್ಲ ಇದ್ದಾರೆ. ಇವ್ರು ಏನ್ ತಿಳ್ಕೊಂಡಿದ್ದಾರೆ, ಓಕೆ ಅಂಬೇಡ್ಕರ್ ತುಂಬಾ ಅವಮಾನ ಮಾಡಿದ್ದಾರೆ ಅಂತೇಳಿ ಹೇಳಿ ಇವ್ರ ಜೊತೆ ಸೇರ್ತಾ ಇದ್ದಾರೆ.
ಅಂದ್ರೆ ಇವ್ರು ಎಲ್ಲರೂ ಅಷ್ಟೇ, ಇವ್ರು ನೋಡಿರೋದು ಕೇವಲ ಇವರು ಈ ಕಟ್ ಅಂಡ್ ಪೇಸ್ಟ್ ಮಾಡಿ ಒಂದು 8-10 ಸೆಕೆಂಡ್ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿದಾರಲ್ಲ, ಅಷ್ಟನ್ನು ಮಾತ್ರ ಇವ್ರು ನೋಡ್ತಾ ಇದ್ದಾರೆ ಹೊರತು ಉಳಿದಿದ್ದು ಸಂಪೂರ್ಣವಾಗಿ ನೋಡಲ್ಲ. ಒಂದು ರೀತಿ ಅರ್ಧ ಸತ್ಯ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ಇವರು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇದನ್ನೇ ನಂಬ್ಕೊಂಡು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಥವಾ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ರೂ ಇರ್ಬೋದು. ಒಟ್ಟಾರೆಯಾಗಿ ಪ್ರತಿಯೊಬ್ಬರು ತಿಳ್ಕೊಬೇಕು, ಇಲ್ಲಿ ಅಂಬೇಡ್ಕರ್ ಹೆಸರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿರ್ಬೋದು ಅಥವಾ ಮಾಡದೇನೂ ಇರ್ಬೋದು. ಅದನ್ನ ನೀವು ವೆರಿಫೈ ಮಾಡ್ಕೊಂಡು ನೀವು ಡಿಸಿಷನ್ ತಗೋಬೇಕಾಗ್ತದೆ. ನಾನು ನೋಡಿದಾಗೆ ಆ ರೀತಿಯಾದ ಅವಮಾನ ಆಗಿಲ್ಲ. ಅದು ಬಿಟ್ಟು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಅವ್ರ ಭಾಷಣದಲ್ಲಿ ತುಂಬಾ ನೀಟಾಗಿ ತಿಳಿಸಿದ್ದಾರೆ. ಅದನ್ನ ತಿಳ್ಕೊಬೇಕು. ಆದ್ರೆ ಅದನ್ನ ತಿಳ್ಕೊಳ್ಳೋ ವ್ಯವಧಾನ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ಗೆ ಏನ್ ಮಾಡ್ತದೆ, ಇದೇ ವಿಷಯನ ಇಟ್ಕೊಂಡು ದೇಶವ್ಯಾಪಿ ಒಂದು ಪ್ರತಿಭಟನೆ ಮಾಡಿಕೊಂಡು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡು ಹೊರಟಿದೆ. ಆದ್ರೆ ಇದರಲ್ಲಿ ಅವರು ಎಷ್ಟು ಸಕ್ಸಸ್ ಆಗ್ತಾರೆ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ನಾಳೆ ಅಮಿತ್ ಶಾ ಅವರು ಓಕೆ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿದ್ರೆ ಆವಾಗ ಅದನ್ನಲ್ಲಿ ಡ್ರಾಪ್ ಮಾಡ್ಬೇಕಾಗಿ ಬರ್ಬೋದು. ಆದ್ರೆ ಇಲ್ಲಿವರೆಗೆ ಅಮಿತ್ ಶಾ ಅವರು ಕ್ಷಮೆಯನ್ನ ಕೇಳಿಲ್ಲ. ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೂ ಕೂಡ ಪಾರ್ಟಿ ಕಡೆಯಿಂದ ಪ್ರೆಷರ್ ಬೀಳ್ಬಹುದು, ನೀವು ಕೇಳಿ ಅಂತೇಳಿ ಹೇಳಿ ಬರ್ಬೋದು. ಆವಾಗ ಅವ್ರು ಕೇಳಿದ್ರು ಕೇಳಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಮತ್ತೆ ಸಂವಿಧಾನ ಇದೆರಡನ್ನು ಕೆಲವೊಂದು ರಾಜಕೀಯ ಪಕ್ಷಗಳು ಟೂಲ್ ಕಿಟ್ ಆಗಿ ಅಂತೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾಕಂದ್ರೆ ಇಲ್ಲಿ ನನ್ನ ಅನಿಸಿಕೆ ತಪ್ಪಾಗಿರಲಬಹುದು. ಹಾಗಾಗಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಅದೇ ರೀತಿಯಲ್ಲಿ ನಾನು ಹಂಚಿಕೊಂಡಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.